ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಿತಿ ಡೈರೀಸ್. ಇವತ್ತು ನಾವು ಒಂದು ಚಿಕ್ಕದಾಗಿ ಒಂದು ಬೈಕ್ ರೈಡ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾವು ವಾರ ಪೂರ್ತಿ ಕೆಲಸ ಮಾಡಿ, ಎಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ವಾರವಿಡೀ ಕೆಲಸ ಮಾಡಿ 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 ಅವರು ಟೆನ್ಷನ್ನು, ಬೈಕಲ್ಲಿ ಟ್ರಾಫಿಕ್ಕು ಮತ್ತು ಓಡಾಡೋದು ಇದೆಲ್ಲ ಅವರು ತುಂಬ ಸ್ಟ್ರೆಸ್ ಆಗಿರ್ತಾರೆ. ಸೊ ಹಂಗಾಗಿ ಈ ಥರದೊಂದು ಚಿಕ್ಕ ಪುಟ್ಟ ಒಂದೊಂದು ಬೈಕ್ ರೈಡ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅವ್ರಿಗೆ ಒಂದು ರಿಫ್ರೆಶ್ಮೆಂಟ್ ಮತ್ತು ಎನರ್ಜಿ ಬೂಸ್ಟ್ ಮಾಡುತ್ತೆ. ಸೊ ಹಂಗಾಗಿ ನಾವು ವಾರದ ಕೊನೆಯಲ್ಲಿ ಈ ಸ್ಯಾಟರ್ಡೆ ನಮಗೆ ರಜೆ ಇದ್ದಿದ್ದರಿಂದ ಬೈಕ್ ರೈಡ್ನ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಪ್ರಕಾರ ನೋಡಿದ್ರೆ 4ರಿಂದ 5 ಜನ ಬರಬೇಕಾಗಿತ್ತು, 5 ಬೈಕ್ ಅವ್ರು ಬರಬೇಕಾಗಿತ್ತು. ಬಟ್ ನಮಗೆ ಗೊತ್ತೇ ಇದೆ, ಯಾವಾಗ ಗ್ರೂಪ್ ಪ್ಲ್ಯಾನ್ ಮಾಡಿದ್ರು ಒಂದಲ್ಲ ಒಂದು ರೀಸನ್ನಿಂದ ಒಬ್ಬರಲ್ಲ ಒಬ್ಬರು ಮಿಸ್ ಆಗ್ತಾನೆ ಇರ್ತಾರೆ. ಬಟ್ ಈ ಸರಿ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ಯಾರು ಬರಲಿ ಬಿಡಲಿ, ಒಬ್ಬರೇ ಆಗಲಿ ಅಥವಾ ಇಬ್ಬರೇ ಆಗಲಿ ಹೋಗಲೇಬೇಕಂತ ಡಿಸೈಡ್ ಮಾಡಿ ಇವತ್ತು ಹೊರಟಿದ್ದೀವಿ. ಸೊ ನಾವು ಹೋಗ್ತಾ ದಾರಿಯಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಥರ ಒಂದು ವಿಮಾನ ಬಂದರೆ ಹೊರಗಡೆ ಬಂದು ನೋಡೋ ಥರ ನಮಗೆ ಸಿಕ್ತು. ಆ್ಯಕ್ಚುಲಿ ನಮಗೆ ಏರ್ಪೋರ್ಟ್ ನಿಯರ್ ಇರೋದ್ರಿಂದ. ಸೊ ನಾವು ಹೋಗಿದ್ದು ಇಶಾ ಫೌಂಡೇಶನ್ಗೆ. ಇಶಾ ಫೌಂಡೇಶನ್ ನಾವು ಹೋದಾಗ 7 ಗಂಟೆ ಆಗಿತ್ತು. 7 ಗಂಟೆ ಅಂದರೆ ಇನ್ನೂ ಬೆಳಗ್ಗೆನೆ ತುಂಬ ಚೆನ್ನಾಗಿತ್ತು ವೆದರೆಲ್ಲ. ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಯಾರೂ ಜನ ಇಲ್ಲ, ಅಷ್ಟು ಜನ ಇರಲಿಲ್ಲ. ಯಾಕೆಂದರೆ ನಾವು ಯಾವಾಗ ಹೋದ್ರೂ ಲೈಟ್ ಶೋ ನೋಡಬೇಕಂತ ಸಂಜೆ ಟೈಮ್ ಹೋಗ್ತಾ ಇದ್ವಿ. ಬಟ್ ಅವಾಗ ತುಂಬ ಜನ ಇರ್ತಾಯಿದ್ರು, ಅಷ್ಟು ಫ್ರೀಯಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ಹೋಗಿದ್ರಿಂದ ತುಂಬ ಫ್ರೀಯಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಸ್ವಲ್ಪ ಟೈಮ್ ಎಲ್ಲ ಕಳ್ಕೊಂಡು ನಾನು ನಮ್ಮ ಫ್ರೆಂಡು ತುಂಬ ಮಾತಾಡಿಕೊಂಡು ಹಂಗೆ ಶಿವನ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಇಡ್ಲಿ ತೊಗೊಂಡ್ವಿ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು, ಒಂದು ಸ್ವಲ್ಪನೂ ಖಾರ ಇಲ್ಲ. ಅದಾದಮೇಲೆ ಒಂದು ಕಾಫಿ ತೊಗೊಂಡು ಮತ್ತೆ ನಾವು ವಾಪಸ್ ನಮ್ಮ ಮನೆಗೆ ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ಬೈಕ್ ರೈಡ್ ಅಂದರೆ ತುಂಬ ದೂರನೇ ಹೋಗಬೇಕು, ಅಥವಾ ಏನಾದರೂ ಫೆಸಿಲಿಟಿ ಅಂದರೆ ಇವಾಗ ಜಾಕೆಟ್, ರೈಡಿಂಗ್ ಗೇರ್ಸ್ ಇದ್ರೇ ಹೋಗಬೇಕು, ತುಂಬ ಜನ ಫ್ರೆಂಡ್ಸ್ ಇದ್ರೇ ಹೋಗಬೇಕು, ಅದೆಲ್ಲ ಅಂದ್ಕೊಂಡ್ರೆ ಯಾವತ್ತೂ ನಾವು ಹೋಗೋಕ್ಕಾಗಲ್ಲ. ಹಂಗಾಗಿ ನಾವು ಹೊರಟ ಮೇಲೆ ಹೋಗ್ಬಿಟ್ಟು ಬಂದುಬಿಡ್ಬೇಕು. ಈ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಸರಿ ಬರ್ತಾರೆ. ಯಾಕೆಂದರೆ ಪ್ರತಿ ಸಾರಿನೂ ಇದು ಆಗ್ತಾನೆ ಇರುತ್ತೆ. ಯಾಕೆಂದರೆ ಕೆಲವೊಬ್ಬರಿಗೆ ಒಂದೊಂದು ರೀಸನ್ ಬರ್ತಾನೆ ಇರುತ್ತೆ. ಹಂಗಾಗಿ ಒಂದು ಸರಿ ಒಂದು ಪ್ಲ್ಯಾನ್ ಮಾಡಿದ್ರೆ ಹೋಗ್ಬಿಟ್ಟು ಬಂದುಬಿಡ್ಬೇಕು. ಹಂಗಾಗಿ ನಮಗೆ ಖುಷಿ ಕೊಡುತ್ತೆ ಅಂದರೆ ನಾವು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇದಿಷ್ಟು ನನಗನ್ಸಿದ್ದು ನನ್ನ ಅನಿಸಿಕೆ ಈ ಒಂದು ರೈಡಲ್ಲಿ ನನಗಾದಂಥ ಒಂದು ಎಕ್ಸ್ಪೀರಿಯೆನ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.